ಒಳ ಮೀಸಲಾತಿ ಇಲ್ಲದೆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು RPIB 16/3/2026 16/3/2026 ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡೋದಕ್ಕೆ ಇಂದಿನ ಸಭೆಯಲ್ಲಿ ಮತ್ತು ಇದಕ್ಕಿಂತ ಮೊದಲು ನಡೆದಂಥ ದಾಸಂಸ ಮತ್ತು RPIBಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಉದ್ಯೋಗ ನೇಮಕಾತಿನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡೋದ್ರಲ್ಲಿ ಉದ್ಯೋಗ ನೇಮಕಾತಿ ಮಾಡೋದ್ರಲ್ಲಿ ನಮ್ಮ ವಿರೋಧವಿಲ್ಲ. ಆದರೆ ಉದ್ಯೋಗ ನೇಮಕಾತಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅಳವಡಿಸ್ತಲೇ ಉದ್ಯೋಗ ನೇಮಕಾತಿ ಮಾಡೋಕ್ಕೆ ಹೊರಟಿರೋದು ಇದು ಅತ್ಯಂತ ವಿಷಾದನೀಯ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಮರಣ ಶಾಸನವಾಗಿದೆ. ಮಾದಿಗ ಸಂಬಂಧಿತ ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 8-10 ಜನ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ ಜೀವನವನ್ನು ಕಳ್ಕೊಂಡಿದ್ದಾರೆ. ಅನೇಕರ ಮೇಲೆ ಲಾಠಿ ಚಾರ್ಜು, ಪೊಲೀಸ್ ಕೇಸ್ಗಳು, ನಿರಂತರವಾಗಿ ಜಾಥಾ, ಮೆರವಣಿಗೆ, ಪ್ರತಿಭಟನೆ, ಗ್ಯಾರವ್ಗಳು ನಡೆದಿದೆ. ಒಳ ಮೀಸಲಾತಿಯನ್ನು ವರ್ಗೀಕರಿಸ್ತೇವೆ, ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ಸು, BJP, ಜನತಾದಳ ಅಧಿಕಾರವನ್ನು ನಡೆಸಿದಂತಹ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಬರೀ ಭರವಸೆಯ ಬೇಗುದಿಗೆಯಲ್ಲಿ ಈ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಯಾಗಲಿ ಕಳಕಳಿಯಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಪರಿಶಿಷ್ಟ ಜಾತಿಗಳನ್ನು ವೋಟ್ ಬ್ಯಾಂಕನ್ನಾಗಿ ಮಾಡ್ಕೊಂಡಿದೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟು 2 ವರ್ಷಗಳು ಕಳೆದಿದೆ. 2024 ಆಗಸ್ಟ್ 1ನೇ ತಾರೀಕು ತೀರ್ಪು ಬಂತು. ತುಂಬ ತಡವಾಗಿ ಎಚ್ಚೆತ್ತುಕೊಂಡಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ಗೌರವಾನ್ವಿತ ನ್ಯಾಯಾಧೀಶರು ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದರು. ಅವ್ರ ವರದಿನಲ್ಲಿ 5 ಗುಂಪುಗಳನ್ನಾಗಿ ಮಾಡಿದರು. ಅದನ್ನು ಪರಿವರ್ತಿಸಿ ಅದನ್ನು ಪರಿಗಣಿಸ್ತಲೇ ಸಿದ್ದರಾಮಯ್ಯನವರ ಸರ್ಕಾರ 3 ಗುಂಪುಗಳನ್ನು ಮಾಡಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಮತ್ತು ವಲಯ ಸಂಬಂಧಿತಗೆ 5%, ಮತ್ತು ಸ್ಪೃಶ್ಯ ಸಂಬಂಧಿತ ಜಾತಿಗಳು ಅದಕ್ಕೆ ಅಲೆಮಾರಿಗಳು 59 ಜಾತಿಗಳನ್ನು ಸೇರಿ 4% ಮೀಸಲಾತಿಯನ್ನು ಕೊಟ್ಟರು. ಈ ಮೀಸಲಾತಿ ಏನು ಆ ನಾಡಗೌಡರ ಏನು ನಾಗಮೋಹನ್ ದಾಸ್ರವರ ಆಯೋಗ ಕೊಟ್ಟಂತಹ ವರದಿಯನ್ನು ಸಚಿವ ಸಂಪುಟ ಅಂಗೀಕರಿಸಿದೆ. ಆ ನಂತರ 2 ಸದನಗಳು ವಿಧಾನಸಭೆ, ವಿಧಾನ ಪರಿಷತ್ತು ಚಳಿಗಾಲದ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದೆ. ಮಸೂದೆಯನ್ನು ಮಾಡಿದೆ, ವಿಧೇಯಕವನ್ನು ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದಾರೆ.
ರಾಜ್ಯಪಾಲರು ಅಂಕಿತವನ್ನು ಹಾಕಿ ಈಗ ಅಧಿಕೃತ ಮಸೂದೆ ಆಗಿದೆ. ಈ ಮಸೂದೆ ಜಾರಿ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳನ್ನು ಬದಿಗೊತ್ತಿ 56,432 ಉದ್ಯೋಗ ನೇಮಕಾತಿಯನ್ನು ಒಳ ಮೀಸಲಾತಿ ಅಳವಡಿಸ್ತಾನೆ. ಒಳ ಮೀಸಲಾತಿ ಇಲ್ದೇ ಉದ್ಯೋಗ ನೇಮಕಾತಿಗೆ ಮುಂದಾಗಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟದ್ದು. ಅಲ್ಲದೆ 35 ವರ್ಷಗಳು ಹೋರಾಟ ಮಾಡಿದಂತಹ ಈ ಸಮಾಜಕ್ಕೆ, ಕಟ್ಟಕಡೆಯ ಸಮಾಜಕ್ಕೆ, ಮಾದಿಗ ದಮನಿತ ಸಮಾಜಕ್ಕೆ ವಿಷ ಉಣಿಸಿದಂಥ ಕೆಲಸ ಆಗಿದೆ. ಮಾದಿಗ ಸಮಾಜ ಅಷ್ಟೇ ಅಲ್ಲ, ವಲಯ ಸಂಬಂಧಿತ ಜಾತಿಗಳು, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ವಲಯ ಮತ್ತು ಮಾದಿಗ ಸಮಾಜ ಅಸ್ಪೃಶ್ಯತೆಯಲ್ಲಿ ಸಮಾನ ನೋವನ್ನು ಅನುಭವಿಸಿದ್ದಾರೆ, ಬಡತನ ಇದೆ. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯದಿಂದ ಈ ಒಂದು ಸಮಸ್ಯೆಯನ್ನು ನೋಡಬೇಕಾಗಿದೆ. ಬಾಬಾ ಸಾಹೇಬರ ಕಣ್ಣಿನಿಂದ ಈ ಸಮಸ್ಯೆ ನೋಡಬೇಕಾಗಿದೆ. ಹಂಚುಣ್ಣ ಅಂತ ಒಂದು ಮನಸ್ಥಿತಿಯನ್ನು ರೂಢಿಸ್ಕೋಬೇಕಾಗಿದೆ. ಅನ್ಯಾಯವನ್ನು ಅನ್ಯಾಯ ಅಂತ ಹೇಳುವಂತಹ ಸ್ವಭಾವವನ್ನು ರೂಢಿಸ್ಕೋಬೇಕಾಗಿದೆ. ಆ ಕಾರಣದಿಂದ 5 ದಶಕಗಳ ಕಾಲ ಹೋರಾಟ ಮಾಡಿದಂತಹ ನಾವು ಅನ್ಯಾಯಕ್ಕೊಳಗಾದಂಥ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೆ ತುಂಬ ಕಟಿಬದ್ಧರಾಗಿದ್ದೇವೆ. ಅಷ್ಟಲ್ಲದೆ ಅಲೆಮಾರಿಗಳು, ದಕ್ಕಲ ಸಮಾಜ ಅತ್ಯಂತ ಕಷ್ಟದಲ್ಲಿ ಅಂತಹ ಅಲೆಮಾರಿ, ಅಲೆಮಾರಿ 59 ಜಾತಿಗಳು ಫುಟ್ಪಾತ್ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ವಾಸ ಮಾಡೋರು ಕಾಡಿಗೆ ಸೇರಿಸ್ತಾ ಇಲ್ಲ, ಅಲ್ಲಿ ಕಾಡು ನಿಷೇಧ ಮಾಡಿದ್ದಾರೆ, ಕಾಡಿಗೆ ಬೇಲಿ ಹಾಕಿದ್ದಾರೆ. ಕಾಡಲ್ಲೂ ವಾಸ ಮಾಡೋಕೆ ಅವ್ರು ಬಿಡ್ತಾ ಇಲ್ಲ. ಊರಲ್ಲಿ ಅವರು ಭಿಕ್ಷೆ ಬೇಡ್ತಿಂದರೆ ಭಿಕ್ಷೆ ಶಿಕ್ಷಾರ್ಹ ಅಂತ ಇರ್ತಾರೆ. ಎಲ್ಲೂ ಹೋಗ್ಬೇಕು ಅವರು, ಟಾರ್ಪಲ್ಲಿ ಕೂಡ ಗತಿ ಇಲ್ಲ. ನಾಗಮೋಹನ್ ದಾಸ್ ಅವರವರು ಪ್ರತ್ಯೇಕ 1% ಮೀಸಲಾತಿಯನ್ನು ಅಲೆಮಾರಿ, ಅಲೆಮಾರಿ ಕೊಟ್ಟಿದ್ರು. ಅದನ್ನು ಪರಿಷ್ಕರಿಸಿ ಸಿದ್ದರಾಮಯ್ಯನವರು ಸ್ಪೃಶ್ಯ ಜಾತಿಯಲ್ಲಿ ಸೇರಿಸಿ ಅವ್ರಿಗೆ ಭಾಳ ದ್ರೋಹವನ್ನು ಮಾಡಿದ್ದಾರೆ. ಒಂದು ಕಡೆ ಮಾದಿಗ ಸಂಬಂಧಿತ ಜಾತಿಗಳ ದ್ರೋಹ ಆಗಿದೆ, ಕಟ್ಟಕಡೆಯ ಮೀಸಲಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ. ಸಿದ್ದರಾಮಯ್ಯನವರು ರಾಜಕೀಯ ಬೃಹನ್ ನಾಟಕವನ್ನು ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳನ್ನು ಸಮಷ್ಟಿಯಾಗಿ ಬಾಬಾ ಸಾಹೇಬರು ಒಟ್ಟಿಗೆ ಈ ಸಮಾಜವನ್ನು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಮಹಿಳೆಯರಿಗೆ ನ್ಯಾಯವನ್ನು ಕೊಡುವಂಥ, ಸಾಮಾಜಿಕ ನ್ಯಾಯ ಕೊಡುವಂತಹ, ಆರ್ಥಿಕ ನ್ಯಾಯ ಕೊಡುವಂತಹ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಇವತ್ತೇನು ಒಳ ಮೀಸಲಾತಿಯನ್ನು ಅಳವಡಿಸ್ತಾನೆ ಉದ್ಯೋಗ ತುಂಬ ಕೋತಾ ಇದ್ದಾರಲ್ಲ, ಇದು ಸಂವಿಧಾನ ವಿರೋಧಿ ನಡೆ, ನ್ಯಾಯಾಂಗ ನಿಂದನೆ, ಇದು ಅವೈಜ್ಞಾನಿಕ. ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ ಇತ್ತೀಚೆಗೆ, ಒಂದು ವಾರದ ಹಿಂದೆ 27/2/2026 ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ. ಆ ಸುತ್ತೋಲೆನಲ್ಲಿ ಆ ಒಂದು ಮರಣಶಾಸನದ ಸುತ್ತೋಲೆ, ಆ ಸುತ್ತೋಲೆಯಲ್ಲಿ ಉದ್ಯೋಗಗಳನ್ನು ಅಳವಡಿಸ್ತಾನೆ, ವರ್ಗೀಕರಣವನ್ನು ಅಳವಡಿಸ್ತಾನೆ 56,000 ಉದ್ಯೋಗಗಳನ್ನ ನೇಮಕ ಮಾಡಕ್ಕೆ ಹೊರಟಿರುವಂಥದ್ದು ಇದೆಯಲ್ಲ, ಈ ಉದ್ಯೋಗನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅತ್ಯಂತ ಉದ್ರೇಕರಾಗಿ ನೋವಿಂದ, ಆಘಾತದಿಂದ, ಆತಂಕದಿಂದ ಹೋರಾಟಗಳು ನಡೀತಿದ್ರು ಕೂಡ ಸಿದ್ದರಾಮಯ್ಯನವರು ಕಿವಿಡಾಗಿದೆ, ಅವ್ರ ಸರ್ಕಾರ ಮೂಕಾಗಿದೆ. ಏನು ಮೀಸಲಾತಿ ವಿರೋಧ ಮಾಡ್ಕೊಂಬಂದಂಥ ಜನರು ಇವತ್ತು ಬೆತ್ತಲಾಗಿದ್ದಾರೆ. ಅವತ್ತಿಂದ ಮೀಸಲಾತಿ ವಿರೋಧ ಮಾಡ್ಕೊಂಬಂದಂಥವ್ರ ಜನ ಯಾರು ಅನ್ನೋದು ಇವತ್ತು ಇಡೀ ಸಮಾಜದ ಕಣ್ಣಿಗೆ ಅವರು ಬೆತ್ತಲಾಗಿ ಕಾಣಿಸ್ತಾ ಇದ್ದಾರೆ. ನೀವು ಈ ಸಮಾಜವನ್ನು ಒಂದು ಮಾಡಬೇಕು, ಪರಿಶಿಷ್ಟ ಜಾತಿಗಳನ್ನು ಒಂದು ಮಾಡಬೇಕು, ಹಿಂದುಳಿದ ಅಲ್ಪಸಂಖ್ಯಾತರ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆದರೆ ಒಂದೇ ಒಂದು ಸಮಾಜದ ಪರವಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆಗೇಡಿನ ಸಂದರ್ಭ. ಸಿದ್ದರಾಮಯ್ಯನವರು ಇವತ್ತು ಅಸಮರ್ಥರಾಗಿದ್ದಾರೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳು. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಅವತ್ತಿಂದ ಏನು ಹೇಳ್ಕೊಂಡ್ಬಂದಿದ್ದಾರೆ,
ಅಹಿಂದ ತುತ್ತೂರಿಯನ್ನು ಹೇಳ್ಕೊಂಡ್ಬಂದಿದ್ದಾರೆ. ಇದೆಲ್ಲನೂ ಕೂಡ ಸುಳ್ಳು. ಸಾಮಾಜಿಕ ನ್ಯಾಯವನ್ನು ಹೇಳೋದ್ರ ಮೂಲಕ ಸಮಾಪ್ತಿಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಪರಿಶಿಷ್ಟ ಜಾತಿಯ 39,000 ಕೋಟಿ ಹಣ, SC SP TSP ಹಣ ಕಳೆದ 3 ವರ್ಷಗಳಲ್ಲಿ ದುರುಪಯೋಗ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. 5 ಗ್ಯಾರಂಟಿಗೆ ಹಾಕಿದ್ದಾರೆ, 5 ಗ್ಯಾರಂಟಿಗೆ ಹಾಕಿದ್ದಾರೆ, ಹುಲಿ ಸಂರಕ್ಷಣೆಗೆ ಹಾಕಿದ್ದಾರೆ, ಕಡೆಗೆ ಮೇಲ್ಸೇತುವೆಗೆ ಹಾಕಿದ್ದಾರೆ, ರಸ್ತೆಗೆ ಹಾಕಿದ್ದಾರೆ, ನೀರಾವರಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳ ಅಲೆಮಾರಿ ಸಮಾಜಗಳ ನಿಗಮಗಳಿದಾವಲ್ಲ, ನವಾ ಪೈಸಾ ನಿಗಮಗಳಲ್ಲಿಲ್ಲ. ಒಂದು ಮನೆಯೊಬ್ಬರಿಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳ ಆಡಳಿತ ಅವಧಿಯಲ್ಲಿ. 2 ಎಕರೆ ಜಮೀನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಹಾಕಂತ ಕೆಲಸ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 1,189 ಕೋಟಿ ರೂಪಾಯಿಯನ್ನ ಗುಳುಂ ಮಾಡಿ ಜೈಲಿಗೆ ಹೋದಂಥದ್ದು ಕೂಡ ಶಾಸಕರು ತಾವೆಲ್ಲನೂ ಕೂಡ ನೋಡಿದಿರಿ. ಸಚಿವರು ಜೈಲಲ್ಲಿ ಬಂದಂಥದ್ದು. ಈಗ ಇನ್ನೊಂದು ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ, ಬೇರೆ ಹಗರಣ ಈಗ ಹೊರಗಡೆ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿ ಆಗಿದೆ. ಎಲ್ಲನೂ ಸಿದ್ದರಾಮಯ್ಯ ಗೋರಿ 5 ಗ್ಯಾರಂಟಿಗೆ ಹಾಕುವಂಥದ್ದು. ಇದೀಗ ಒಳ ಮೀಸಲಾತಿ ವಿಚಾರದಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಸಚಿವರುಗಳನ್ನು ಹೊಡಿತಾ ಇದ್ದಾರೆ. ಪರಿಶಿಷ್ಟ ಜಾತಿಯವರು ಒಟ್ಟಾಗಿದ್ದದ್ದು ಸಿದ್ದರಾಮಯ್ಯನವ್ರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಒಳ ಮೀಸಲಾತಿಯನ್ನು ರಾಜಕೀಯ ದಾಳವಾಗಿ ಬಳಸಿ, ಒಳ ಮೀಸಲಾತಿಯನ್ನು ತನ್ನ ರಾಜಕೀಯ ಕುತಂತ್ರಕ್ಕೆ ಬಳಕೆ ಮಾಡಿಕೊಂಡು ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಎಡ ಬಲ ಅಂತ ವಿಂಗಡಣೆ ಮಾಡಿದ್ದಾರೆ. ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಪರಿಶಿಷ್ಟ ಜಾತಿಯವರು ಬೀದಿನಲ್ಲಿ ಬಡದಾಡೋಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಪ್ರಾಣ ಹಾನಿಗಳಾದರೆ, ಹೋರಾಟದ ಸಂದರ್ಭದಲ್ಲಿ ಜೀವ ಹಾನಿಗಳಾದರೆ, ಉದ್ರೇಕಾಗಿ ಪ್ರಾಣ ಹಾನಿಗಳಾದರೆ ಸಿದ್ದರಾಮಯ್ಯನವ್ರಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತೇವೆ. ಸಿದ್ದರಾಮಯ್ಯನವ್ರ ಮೇಲೆ ನೀವು ಏನು 17 ಬಜೆಟನ್ನು ಮಂಡಿಸಿದ್ದೀರಿ ಅಂತ ಹೇಳಿದ್ದೀರಿ. ಏನು ಈ ಭರವಸೆ ಬಜೆಟ್? ಬರೀ ಭರವಸೆ ಬಜೆಟ್ಟು, ಬರೀ ಎಂಡ ಕುಡುಕರ ಬಜೆಟ್ಟು. 27%, 25% ಚೀಪ್ ಲಿಕ್ಕರನ್ನು ಹೆಚ್ಚಿಗೆ ಮಾಡಿದ್ದೀರಿ. ಅದೆಲ್ಲ ಕುಡಿಯೋರೆಲ್ಲ ಪರಿಶಿಷ್ಟ ಜಾತಿಯವರು. ಹಣವನ್ನು ಅದನ್ನು ಕೂಡ 5 ಗ್ಯಾರಂಟಿಗೆ ಹಾಕೋದು, 5 ಗ್ಯಾರಂಟಿಗೆ. ಈ ಸಾರಿ 4 ಗ್ಯಾರಂಟಿ. ಎಲ್ಲ ಪರಿಶಿಷ್ಟ ಜಾತಿಯವರ ಹಣ. ನಿಮ್ಮ ಸರ್ಕಾರ ನಡೆಯೋದಕ್ಕೆ ಪರಿಶಿಷ್ಟ ಜಾತಿಯವರ ಹಣ. ನೀವು ಮುಖ್ಯಮಂತ್ರಿಯಾಗಿ ದೇವರಾಜ ನಂತರ ದಾಖಲೆ ಮಾಡೋದಕ್ಕೆ ಪರಿಶಿಷ್ಟ ಜಾತಿ ಮುಖಂಡರ ವಿಭಜನೆ, ಮತ್ತು ರಾಜಕೀಯ ಕುತಂತ್ರ, ರಾಜಕೀಯ ಪಿತೂರಿ ಇವೆಲ್ಲನೂ ಕೂಡ ಬಿಟ್ಟು 56,432 ಉದ್ಯೋಗ ನೇಮಕಾತಿ ಏನಿದೆ, ಒಳ ಮೀಸಲಾತಿಯನ್ನು ಅದರಲ್ಲಿ ಅಳವಡಿಸ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಆ ಆಗ್ರಹವನ್ನು ಮಾಡೋದ್ರ ಮೂಲಕ ನೀವೇನಾರು ಕೆಲಸನ ಮಾಡ್ದೆ ಹೋದ್ರೆ, ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ನಡೆಯುವಂಥ ಸಭೆಗಳು ಗ್ಯಾರವ್ ಮಾಡ್ತೇವೆ, ಪ್ರತಿಭಟನೆಗಳು ಮಾಡ್ತೇವೆ, ಧರಣಿಗಳು ಮಾಡ್ತೇವೆ, ವಿಧಾನಸೌಧ ಬೆಂಗಳೂರು ಚಲೋ ಮಾಡ್ತೇವೆ, ದೊಡ್ಡ ಬೃಹತ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಿಮಗೆ ಕಪ್ಪು ಚುಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ. ನಾವು ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ. ಮೊನ್ನೆ 5ನೇ ತಾರೀಕು ಬಜೆಟಲ್ಲಿ 2 ದಿನಗಳ ಹಿಂದೆ ನಡೆದಂತಹ ಕ್ಯಾಬಿನೆಟಲ್ಲಿ ಸಚಿವ ಸಂಪುಟದಲ್ಲಿ ಉದ್ಯೋಗ ನೇಮಕಾತಿಗೆ ತಾಂತ್ರಿಕ ಅಡಚಣೆ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀರಿ. ಅಂಗೈವನಿಗೆ ಕನ್ನಡಿ ಬೇಕಾ? ವಲ್ಲದಗಳಿಗೆ ಮಸರೆ ಕಲ್ಲು ಅನ್ನಂಗೆ ಸಮಸ್ಯೆ ಇರೋದು, ಪ್ರಾಬ್ಲಮ್ ಇರೋದು ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಸಚಿವ ಸಂಪುಟದಲ್ಲಿ, ನಿಮ್ಮ ಕಾಂಗ್ರೆಸ್ಸಲ್ಲಿ, ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಪ್ರಾಬ್ಲಮ್ ಇರೋದು. ರೋಸ್ಟರ್ ಪದ್ಧತಿ ಕಳೆದ 1950ರಿಂದನೂ ಕೂಡ ಅನೇಕ ದಶಕಗಳಿಂದ ರೋಸ್ಟರ್ ಪದ್ಧತಿ ಇದೆ. ಈ ರೋಸ್ಟರ್ ಪದ್ಧತಿಯನ್ನು ನಾವು ಕೇಳ್ತಾ ಇದ್ದೇವೆ. ನೀವು ವಿಧೇಯಕದಲ್ಲಿ 17% ಹೇಳಿದ್ದೀರಾ ಪರಿಶಿಷ್ಟ ಜಾತಿಗೆ, ನೀವು 15% ಕೊಡಿ. ಸುಪ್ರೀಂ ಕೋರ್ಟ್ ಸೀಲಿಂಗ್ ಇರೋದ್ರಿಂದ 50% ಇಳಿಸ್ಬೇಕು ಅಂತ ಇರೋದ್ರಿಂದ 50% ತಗೊಂಡು
15% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯವ್ರಿಗೆ ಹಂಚಿ, 15% ಪ್ರತ್ಯೇಕ ಮಾಡಿ, ಸಾಮಾನ್ಯ ಜನರಲ್ ಏನು ನೇಮಕಾತಿ ಮಾಡ್ತೀರಿ ಅದರಿಂದ 15% ಪ್ರತ್ಯೇಕ ಮಾಡಿ ಪರಿಶಿಷ್ಟ ಜಾತಿಯವರಿಗೆ 101 ಜಾತಿಗೆ ಸಮಾನಾಗಿ ಹಂಚಿ ಅವ್ರ ಜನಸಂಖ್ಯೆಗೆ ತಕ್ಕಂತೆ. ಯಾವ ಕೋರ್ಟಲ್ಲೂ ಕೂಡ ಸ್ಟೇ ಇಲ್ಲ, ಯಾವ ಕೋರ್ಟಲ್ಲೂ ಸ್ಟೇ ಇಲ್ಲ, ಯಾವ ಅಡೆತಡೆ ಇಲ್ಲ. ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸೋದಕ್ಕೆ ಯಾವುದೇ ಸರ್ಕಾರದಲ್ಲಿ ಸ್ಟೇ ಇಲ್ಲ, ಯಾವುದೇ ಸರ್ಕಾರ ತೀರ್ಪು ಕೊಟ್ಟಿಲ್ಲ. ಇನ್ನು 1-2 ಪ್ರಕರಣಗಳಿದ್ದು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟಲ್ಲಿ. ಒಂದು ಪ್ರಕರಣದಲ್ಲಿ ಹೇಳಿದೆ, ಒಂದು ಪ್ರಕರಣ 50% ಸೀಲಿಂಗ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲೂ ಇದೆ. ಅದು ನಾವು 50% ಕೊಡಿ ಅಂತ ಹೇಳ್ತೀವಿ. ಇನ್ನೊಂದು ಪ್ರಕರಣದಲ್ಲಿ ಕೋರ್ಟೇ ನೇರವಾಗಿ ಹೇಳಿದೆ 15% ನೀವು ಅಳವಡಿಸೋದಕ್ಕೆ ನಮ್ದು ಯಾವುದೇ ಅಡೆತಡೆ ಇಲ್ಲ, ನೀವು ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಬೋದು ಅಂತ. ಅದನ್ನು ಅಡ್ವೊಕೇಟ್ ಜನರಲ್ಲು ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರಕ್ಕೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕ್ಯಾಬಿನೆಟ್ ನೋಟ್ ಆಗಿದೆ. 15% ಕೊಡೋದಕ್ಕೆ ಯಾವುದೇ ಅಡಚಣೆ ಇಲ್ಲ ಅಂತ. ಇದನ್ನೆಲ್ಲನೂ ಮುಚ್ಚಿಟ್ಟು ಬೇಕಂತಲೇ ಯಾವುದೇ ಅಡಚಣೆ ಇಲ್ದಲೆ, ಯಾವುದೇ ಕೋರ್ಟಲ್ಲಿ ಆಜ್ಞೆ ಇಲ್ದಲ್ಲೂ ಕೂಡ ಈ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಮನಸ್ಸಿಲ್ಲ. ನೀವು ಕಿತ್ತಾಡಿಸ್ಬೇಕು, ಈ ಸಮಾಜಕ್ಕೆ ಮೋಸ ಮಾಡಬೇಕು. ಒಂದು. ಎರಡನೇದು, ದಶಕಗಳಿಂದ ನಡೆದಂತಹ ರೋಸ್ಟರ್ ಪದ್ಧತಿನಲ್ಲಿ, 15% ನಡೆದಂಥ ರೋಸ್ಟರ್ ಪದ್ಧತಿನಲ್ಲಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ರೋಸ್ಟ್ರನ್ನ ಮೇಂಟೈನ್ ಮಾಡಿದ್ದಾರೆ. ತುಂಬ ಸರಾಗವಾಗಿ ಮಾಡಿದ್ದಾರೆ ರೋಸ್ಟ್ರವನ್ನು ಅಧಿಕಾರಿಗಳು. ಆಮೇಲೆ ಏಕ ಹುದ್ದೆ, ಆಮೇಲೆ ಶ್ರೇಣಿ ವಿಚಾರ ಬಂದಾಗ, ಆಮೇಲೆ ಹೆಚ್ಚು ಉದ್ಯೋಗದ ಬಗ್ಗೆ ಯಾವುದೇ ತಡೆ ಬಂದಾಗ ಎಲ್ಲನೂ ಕೂಡ ಸರಳವಾಗಿ ನಿಭಾಯಿಸಿದ್ದಾರೆ, ರೋಸ್ಟ್ರನ್ನು ಕೊಟ್ಕೊಂಬಂದಿದ್ದಾರೆ. ಇವನು ಕೊಡೋದ್ರಲ್ಲಿ ಯಾವುದೇ ಅಡೆತಡೆ ಇಲ್ಲ. ಆದರೂ ಸಿದ್ದರಾಮಯ್ಯರು ಡಿಲೇ ಟ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ. ಇವ್ರು ಕಿತ್ತಾಡಿ ಅವ್ರ ಮತ್ತೆ ಕಂದಕವನ್ನು ಕೊಡೋದಕ್ಕೆ, ಪರಿಶಿಷ್ಟ ಜಾತಿಯವರಿಗೆ ಮೋಸ ಮಾಡೋದಕ್ಕೆ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೋಸವನ್ನು ಮಾಡೋದಕ್ಕೆ, ಆ ಜಾತಿ ತಿಂದೋ ಈ ಜಾತಿ ತಿಂದೋ ಅಂತ ಹೆಸರಾಟಕ್ಕೆ ಅವಕಾಶ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವರು 56,432 ಉದ್ಯೋಗವನ್ನು ನೇಮಕ ಮಾಡಕ್ಕೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ 2,84,000 ಉದ್ಯೋಗಗಳು ಖಾಲಿ ಇದ್ದಾವೆ. ಅನೇಕ ಯುವಕರಿಗೆ ವಯೋಮಿತಿ ಮೀರ್ತಾ ಇದೆ. ನೀವು ಕೂಡಲೇ ನೇಮಕ ಮಾಡಿ ಉದ್ಯೋಗಗಳನ್ನು, ರೋಸ್ಟರನ್ನು ಮೇಂಟೈನ್ ಮಾಡಿ, ಒಳ ಮೀಸಲಾತಿಯನ್ನು ಅಳವಡಿಸಿ. ಯಾರ ವಿರೋಧ ಇಲ್ಲ ಅದಕ್ಕೆ. ಯಾರನ್ನು ಎತ್ಕಟ್ಟಿ ನೀವು ಕೆಲಸ ಮಾಡೋದು ಸರಿಯಲ್ಲ ಅಂತ ಹೇಳಿ ಈ ಒಳ ಮೀಸಲಾತಿಯನ್ನು ಎಲ್ಲ ಬಜೆಟ್ ವಿಚಾರ ಬಂದಾಗ, ಬಡ್ತಿ ವಿಚಾರ ಬಂದಾಗ, ರೋಸ್ಟ್ ವಿಚಾರ ಬಂದಾಗ, ನೇರ ನೇಮಕಾತಿ ಬಂದಾಗ ಎಲ್ಲದರಲ್ಲೂ ಕೂಡ ಅಳವಡಿಸಿ ಹೋರಾಟ ಮಾಡಿರುವಂತಹ ಸಮಾಜವನ್ನು ನೀವು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಮನವಿ ಮಾಡ್ಕೊಳೋದ್ರ ಮೂಲಕ, ಸಿದ್ದರಾಮಯ್ಯನವರು ಹಿಂಗೆ ಮುಂದುವರೆದ್ರೆ ಉಪಚುನಾವಣೆ ಬರ್ತದೆ. ದಾವಣಗೆರೆ ಮತ್ತೊಂದು ಕ್ಷೇತ್ರ, ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಡೆಪಾಸಿಟ್ ಕಳೀತೇವೆ ಕಾಂಗ್ರೆಸ್ಗೆ. ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಆಂದೋಲನವನ್ನು ಮಾಡ್ತೇವೆ. 2028 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗೆ ನೀವು ಗೆಲ್ತೀರಿ ನೋಡೋಣ. ಇದನ್ನು ಈಗಾಗಲೇ ಸಾಬೀತು ಮಾಡಿ ತೋರಿಸಿದ್ದೇವೆ. ಕಳೆದ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದರು. 2018ರಲ್ಲಿ ಅವರು ಇನಾಯುವ ಸೋಲನ್ನು ಕಾಂಗ್ರೆಸ್ ಅನುಭವಿಸ್ತು. ಇದು ಕೂಡ ಈಗಲೂ ಅದೇ ಮಾಡ್ತೇವೆ. ಒಂದು, ತಮಗೆ ಕಿವಿ ಮಾತು ಹೇಳಬೇಕು ಅಂದರೆ 2013ರಿಂದ 2018ವರೆಗೂ ಸದಾಶಿವ ಆಯೋಗವನ್ನು ಓಲ್ಡ್ ಏಜ್ ಸ್ಟೋರಲ್ಲಿ ಇಟ್ಟರು ಸಿದ್ದರಾಮಯ್ಯನವರು ಆಡಳಿತದಲ್ಲಿ. ನಾಗಮೋಹನ್ ದಾಸ್ ಆಯೋಗದ ವರದಿನೂ ಹಾಗೆ ಮಾಡಿದರು. ಮಾಧುಸ್ವಾಮಿ ರಿಪೋರ್ಟ್ ಕೊಟ್ಟಿದ್ರು. ಅದ್ರೂ ಕೂಡ ಸಿದ್ದರಾಮಯ್ಯನವರು ಕೋಲ್ಡ್ ಏಜ್ ಸ್ಟೋರಲ್ಲಿ ಇಟ್ಟರು. ಕಾಂತರಾಜ್ ವರದಿ, ಹಿಂದುಳಿದವ್ರ ಪರ್ವ ಕೊಟ್ಟಂತ ಕಾಂತರಾಜ್ ವರದಿ, ಆಯೋಗದ ವರದಿ, ಅದರ ಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೇಮಕ ಮಾಡಿದ್ರು. ತಿರುಗಿ ಅದ್ರೂ ಕೂಡ ರಾಜೀವ್ ಗಾಂಧಿ ಹತ್ರ ಹೋಗಿ ಅದ್ರೂ ಕೂಡ ತಳಕ ಹಾಕ್ಯಂಗೆ ಕೂತ್ಕೊಂಡ್ರು, ಅಡಿ ಹಾಕ್ಯಂಗೆ ಕೂತ್ಕೊಂಡ್ರು. ಅಂದರೆ ಹಿಂದುಳಿದವ್ರಿಗೂ ಕೂಡ ಸಿದ್ದರಾಮಯ್ಯನವರು ನ್ಯಾಯ ಕೊಟ್ಟಿಲ್ಲ, ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರ ನ್ಯಾಯ ಕೊಟ್ಟಿಲ್ಲ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ನ್ಯಾಯ ಕೊಟ್ಟಿಲ್ಲ. ನಾನು ಹೇಳ್ತೇನೆ, ಎಷ್ಟು ಬಜೆಟನ್ನು ಮಂಡಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸಿದ್ದರಾಮಯ್ಯನವರೇ. ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರಿ, ದಾಖಲೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ಬದ್ಧತೆ ಇರಬೇಕು.
ನಿಮಗೆ ಬಹುಮತ ಇದೆ, ನಿಮಗೆ ಬದ್ಧತೆ ಇಲ್ಲ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಹೇಳ್ತೀರಿ ನೀವು, ಸಾಮಾಜಿಕ ನ್ಯಾಯಕ್ಕೆ ತಕ್ಕಂತೆ ನಡ್ಕೊಂತ ಇಲ್ಲ. ಸಂವಿಧಾನದ ಹೆಸರು ಹೇಳ್ತೀರಿ, ಸಂವಿಧಾನ ಪರಿಕಲ್ಪನೆಗಳು ಆಶಯಗಳು ಕಿಂಚತ್ತು ನಿಮಗೆ ಗೊತ್ತಿಲ್ಲ. ಅಡ್ವೊಕೇಸಿ ಹೇಳ್ತೀರಿ, ಅಡ್ವೊಕೇಸಿನೂ ನ್ಯಾಯವೇ ನಿಮಗೆ ಗೊತ್ತಿಲ್ಲ. ಬಂದರೆ ನಿಮ್ಗೆ ನಾವು ಟೀಚ್ ಮಾಡ್ತೇವೆ. ನಿಮ್ಮ ಸಚಿವ ಸಂಪುಟಕ್ಕೆ ಇದ್ರಲ್ಲಿ ತೊಡಕೊಳ್ಳಿ ಏನಾದರೂ ಇದ್ರೆ ನಾವು ನಿವಾರಿಸ್ತೇವೆ. ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಯಾವ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತಿದ್ರು ನೀವು? ಆ ಥರದಿದ್ರೆ ನಮ್ಮ ಜೊತೆಗೆ ದಲಿತ ಸಂಘಟನೆಗಳು ಅಥವಾ ಮಾದಿಗ ಸಂಬಂಧಿತ ಸಂಘಟನೆಗಳೊಟ್ಟಿಗೆ ಚರ್ಚೆ ಮಾಡಿ, ನಾವು ಕ್ಲಿಯರ್ ಮಾಡ್ತೇವೆ ನಿಮಗೆ. ನಿಮ್ಮಲ್ಲಿ ಸರ್ಕಾರದ ಅಧಿಕಾರಿಗಳು ಇಲ್ವಾ? ಒಂದು ಇಂಗ್ಲೀಷ್ ನ್ಯಾಯವೇ ಗೊತ್ತಿಲ್ಲ. ನಿಮ್ಮ ಸರ್ಕಾರದಲ್ಲಿ ಆ PTCL ಕೇಸಲ್ಲಿ 2 ಸಾರಿ ತಿದ್ದುಪಡಿ ಮಾಡಿದ್ದೀರಿ. ಅದರೊಳಗಡೆ ಸರಿಯಾಗಿ ಇಂಗ್ಲೀಷ್ ಅರ್ಥ ಆಗದೇನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾವೆ, ಕೋರ್ಟ್ಗಳಲ್ಲಿ ಅದು ಬಿದ್ದೋಗಿದೆ. ಈ ರೀತಿಯ ಅತ್ಯಂತ ನೀವು ಒಂದು ಕಳಕಳಿ ಇಲ್ದೇನೆ, ಆಸಕ್ತಿ ಇಲ್ದೇನೆ ನಿಮ್ಮ ಸರ್ಕಾರ ಪರಿಶಿಷ್ಟ ಜಾತಿಯವರನ್ನು ಭಿಕ್ಷುಕರ ರೀತಿಯಲ್ಲಿ, ಬೀದಿ ಹೋರಾಟಗಾರರ ರೀತಿಯಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸ್ಕೊಂತ ಇದ್ದೀರಿ. ಇದು ಒಳ್ಳೆಯದಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 56 ವರ್ಷಗಳ ಕಾಲ ನೀವು ಆಡಳಿತವನ್ನು ಕಾಂಗ್ರೆಸ್ನವ್ರು ಮಾಡಿದ್ದೀರಿ. ಬಾಬಾ ಸಾಹೇಬರನ್ನು ಉರಿದು ಮುಕ್ಕಿದ್ದೀರಿ, ನೀವು ಅವ್ರನ್ನ ಸೋಲಿಸಿದ್ದೀರ, ಅವರು ಅನೇಕ ಸಾರಿ ಕಣ್ಣೀರು ಹಾಕ್ಸಿದ್ದೀರ. ಅವ್ರದ್ದೊಂದು ಸ್ಟ್ಯಾಚು ಹಾಕೋಕ್ಕೆ ಯೋಗ್ಯತೆ ಇರಲಿಲ್ಲ ನಿಮಗೆ, ಅವ್ರಿಗೆ ಭಾರತ ಅಂತ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ, ಸಂವಿಧಾನದ ಬಗ್ಗೆ ಹೇಳೋಕ್ಕೂ ಯೋಗ್ಯತೆ ಇಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರೇ ನೀವು ಹೆಚ್ಚು ಸಾರಿ. ಆದರೆ ಕಳೆದ ಚುನಾವಣೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದೇವೆ ನಾವು ನಿಮ್ಮ ಸರ್ಕಾರಕ್ಕೆ. ಯಾಕೆ ಸಂವಿಧಾನ ಬದಲು ಮಾಡಿಬಿಡ್ತಾರೆ BJPಯವರು ಅಂತ. ಆದರೆ ಅನೇಕ ತಿದ್ದುಪಡಿಗಳು ಮಾಡಿರೋಂಥವ್ರು, ಸಂವಿಧಾನವನ್ನು ಪಕ್ಕ ಹಾಕ್ಕೊಂಡು ನಿಮ್ಮದೇ ಸಂವಿಧಾನ ಇಟ್ಕೊಂಡು ಆಡಳಿತ ನಡೆಸಿರೋಂಥವ್ರು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ, ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ವಿರೋಧ ಪಕ್ಷ. ಒಟ್ಟಾರೆ ಜನ ವಿರೋಧಿ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಅಲ್ಲಿರುವಂತಹ ಪೂರ್ವಗ್ರಹ ಪೀಡಿತರು, ಶ್ಯಾಡಿಸ್ಟ್ಗಳು, ಅಲ್ಲಿರ್ತಕ್ಕಂಥ ಕೋಮುವಾದಿಗಳು, ಮೃದು ಕೋಮುವಾದಿಗಳು. ಆದ್ದರಿಂದ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯರ ಸರ್ಕಾರದ ವಿದ್ಯಮಾನಗಳನ್ನು ನೇಮಕ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ದಲಿತರಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದಂತಹ AICCಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡಲೇ ಮಧ್ಯಪ್ರವೇಶಿಸಬೇಕು. ನಿಮಗಾಗಲೇ ಅನೇಕ ಸಚಿವರು ನಿಮ್ಮನ್ನು ಮೀಟ್ ಮಾಡಿ ಮನವಿ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರವನ್ನು ಕೂಡಲೇ ನೀವು ನೇತೃತ್ವ ವಹಿಸಿ ಈ ಬಡದಾಟಗಳನ್ನು ಸರಿ ಮಾಡಬೇಕು. ನೀವು ಮೌನ ವಹಿಸಿದರೆ ಈ ಬಾಬಾ ಸಾಹೇಬರಿಗೆ, ಸಂವಿಧಾನಕ್ಕೆ ನೀವು ಅವಮಾನ ಮಾಡ್ದಂಗೆ ಆಗ್ತದೆ. ಈ ಸಮಾಜವನ್ನು ಮುನ್ನಡೆಸೋದಕ್ಕೆ ನೀವು ನೇತೃತ್ವವನ್ನು ಒಳ ಮೀಸಲಾತಿ ವಿಚಾರದಲ್ಲಿ ನೀವು ಮಧ್ಯಪ್ರವೇಶಿಸಬೇಕು ಅಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಮನವಿ ಮಾಡ್ತೇನೆ. ಮೌನ ವಹಿಸಿದರೆ ಮೌನಂ ಸಮ್ಮತಿ ಸೂಚಕಂ ಆಗೋತ್ತದೆ. ನೀವು ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗ್ತೀರಿ ರಾಜ್ಯಕ್ಕೆ. ನೀವು ಎಲ್ಲ ಸಮಾಜದ ನಾಯಕರು ಅಂತ ಅನಿಸ್ಕೋಬೇಕಾದ್ರೆ ಇವತ್ತು ನೋವಿನಿಂದ ಆತಂಕದಿಂದ ಆಘಾತಕ್ಕೊಳಗಾದಂಥ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನು ಸಮಾಧಾನ ಮಾಡೋದ್ರ ಮೂಲಕ ಒಳ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಅಳವಡಿಸಿ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸಮಾನವಾಗಿ ಉದ್ಯೋಗವನ್ನು ಕೊಡೋದಕ್ಕೆ ನೀವು ಮನಸ್ಸು ಮಾಡಬೇಕು. ಆ ಮೂಲಕ ಈ ರಾಜ್ಯದಲ್ಲಿ ಈಗ ಹೋರಾಟ ನಡೀತಾ ಇದೆಯಲ್ಲ, ಇವತ್ತಿನಿಂದ ಹೋರಾಟ ಭಾಳ ತೀವ್ರ ಆಗ್ತಾ ಇದೆ. ನಾವು 14 ತಾರೀಕು ರಾಜ್ಯಾದ್ಯಂತ ಭಾಳ ಹೋರಾಟ ಮಾಡ್ತೇವೆ. ಎಲ್ಲೆಲ್ಲಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಹೋದೋ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು RPI DSS ಬೆಂಬಲವನ್ನು ಕೊಡ್ತೇವೆ. ನಾವೆಲ್ಲನೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಇದ್ರ ವ್ಯತ್ಯಾಸಗಳಿಲ್ಲ. ಅವ್ರವ್ರಿಗೆ ಅನಿಸ್ದಂಗೆ ಹೋರಾಟ ಮಾಡಿದರೆ ನಾವು ಬೆಂಬಲವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯನ್ನು ಮುಂದುವರಿಸ್ತೇವೆ. ಮತ್ತು ಮುಂದಿನ ಅನೇಕ ಸಭೆಗಳು, ಹೋರಾಟಗಳು ನಡ್ತೇವೆ ಅಂತ ನಮ್ಮ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ,
ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.